ಬಹಳ ಅಪರೂಪವಾಗಿರುವಂಥದ್ದು. ಕೀಟೋ ಭ್ರಮರ ಯೋಗೇನ ಭ್ರಮರೋ ಭವತಿ ಧ್ರುವಂ, ಮಾನವ ಶಿವಯೋಗೇನ ಶಿವೋ ಭವತಿ ನಿಶ್ಚಯ. ಫಲಶ್ರುತಿ ಏನು ಅಂದ್ರೆ, ಕೀಟ ಅದು ಭ್ರಮರ ಅಲ್ಲ. ಭ್ರಮರವಲ್ಲದ ಕೀಟ ಭ್ರಮರದ ಸಂಘವನ್ನು ಮಾಡುವ ಮೂಲಕವಾಗಿ, ಭ್ರಮರದ ಹತ್ತಿರಕ್ಕೆ ಬಂದ ಕಾರಣವಾಗಿ, ಅದನ್ನೇ ತದೇಕ ಚಿತ್ತದಿಂದ ಧ್ಯಾನ ಮಾಡುವ ಕಾರಣವಾಗಿ ಭ್ರಮರವಲ್ಲದ ಕೀಟ ತಾನು ಭ್ರಮರವಾಗಿ ಪರಿವರ್ತನೆಯಾಗ್ತದಂದ್ರೆ, ಆತ್ಮಸ್ವರೂಪರೇ ಆಗಿರುವಂತಹ ನೀವು ಮರವೆಯ ಮೂಲಕವಾಗಿ ಅಜ್ಞಾನಿಗಳು ಅಂತ ತಿಳಿದಿದ್ದೀರಿ. ಸದ್ಗುರುನಾಥ ಮರವೆಯನ್ನ ಹರಿದು ನೀನು ಮುಕ್ತನೇ ಅನ್ನುವಂತಹದ್ದನ್ನ ಕ್ಷಣಾರ್ಧದಲ್ಲಿ ಉಪದೇಶ ಮಾಡುವ ಕಾರಣದಿಂದಾಗಿ ನಾವೆಲ್ಲರೂ ಶಿವಸ್ವರೂಪಿಗಳೇ ಅನ್ನೋದನ್ನ ಸದ್ಗುರುನಾಥ ಹೇಳಿಕೊಡ್ತಾನೆ. ಹೀಗೆ ಈ 5 ಸ್ಥಳಗಳಲ್ಲಿ ವಿಶ್ರಾಂತಿಯನ್ನ ಪಡಿತಾ ಪಡಿತಾ ಪ್ರತಿ ಜೀವನೂ ಮುಕ್ತನಾಗಬೇಕೆಂಬ ಕಳಕಳಿ ಶ್ರೀಮನ್ ನಿಜಗುಣ ಶಿವಯೋಗಿಗಳದು. ಬಹಳಷ್ಟು ಗ್ರಂಥಗಳದಾವ. ನೀವ್ಯಾಕೆ ಮತ್ತೆ ಬರೆಯಕ್ ಹೋಗಿರಿ ಅಂತ ನಿಜಗುಣರನ್ನ ಕೇಳಿದಾಗ ಅವ್ರಂತಾರ, ನಂದು ಒಂದು ರತ್ನದ ಅಂಗಡಿಯನ್ನ ನಾನು ಇಡ್ತೀನಿ, ನಂದು ಒಂದು ರತ್ನದ ಅಂಗಡಿಯನ್ನ ನಾನು ತೆಗಿತೀನಿ. ಬಾಜಾರದೊಳಗೆ ಬಹಳ ಅಂಗಡಿಗಳದಾವ, ಇಲ್ಲ ಅಂತಲ್ಲ, ಬಹಳ ಅಂಗಡಿ ಅದಾವ, ಅವರ ವ್ಯಾಪಾರ ಮಾಡಬೇಕಂತ ಏನದು. ನಾನು ನಂದು ಒಂದು ಅಂಗಡಿ ತೆಗೆದಿಡ್ತೀನಿ, ಯಾರು ಆಸಕ್ತರಿರ್ತಾರ ಅವರು ಬಂದು ನನ್ನ ಅಂಗಡಿಯೊಳಗೂ ರತ್ನವನ್ನ ಖರೀದಿ ಮಾಡ್ತಾರೆ. ವೇದಗಳದಾವ, ಉಪನಿಷತ್ತುಗಳದಾವ, ಭಾಷೆಯನ್ನು ಬರೆದಿರುವಂತಹ ದೊಡ್ಡ ದೊಡ್ಡ ಗ್ರಂಥಗಳದಾವ. ಅವುಗಳನ್ನೆಲ್ಲ ಬಿಟ್ಟು ನಿಮ್ಮ ಪುಸ್ತಕವನ್ನು ಯಾರು ಓದ್ತಾರ ಅಂತ ಕೇಳಿದಾಗ ಶ್ರೀಮನ್ ನಿಜಗುಣರು ಕನ್ನಡ ಮಾಗೆರೆ ಸಲೆ ಶಂಭು ಲಿಂಗದೊಲವಿಂ ಮುಸುರ್ವೆಂ. ಯಾರ ಸಲುವಾಗಿ ಈ ಗ್ರಂಥಗಳನ್ನು ನಾನು ರಚನೆ ಮಾಡೀನಿ ಅಂದ್ರ, ಸಂಸ್ಕೃತ ಬಲ್ಲಂತ ಪಂಡಿತರ ಕಾಶಿಗೆ ಹೋಗಿ ಗುರುಗಳಿಗೆ ಶರಣಾಗತರಾಗಿ ಅವರು ವಿದ್ಯಾ ಪಡ್ಕೊಂಡು ಮುಕ್ತರಾಕಾರಪ್ಪ. ಆದ್ರೆ ತಾಯ್ನಾಡಿನ ಕನ್ನಡ ಭಾಷೆಯನ್ನು ಬಲ್ಲಂತವರಿಗೆ ಮುಕ್ತಿ ಇಲ್ಲ ಅನ್ನುವಂಗಾಗಬಾರ್ದು. ಮುಕ್ತಿ ಅನ್ನುವುದು ಭಾಷೆಯಿಂದ ಬರುವಂತದ್ದಲ್ಲ, ಅದು ಭಾವದಿಂದ ಬರುವಂತಹದ್ದು. ಆ ಭಾವ ಸೃಜನ ಆಗಬೇಕಾಗಿತ್ತು ಅಂದ್ರೆ ಕನ್ನಡದಲ್ಲಿನೇ ನಾನು ಹಾಡ್ತೀನಿ, ಕನ್ನಡದ ಮಕ್ಕಳನ್ನ ಮುಕ್ತರನ್ನಾಗಿ ಮಾಡ್ತೀನಿ ಅಂತ ಶ್ರೀಮನ್ ನಿಜಗುಣರು ಕನ್ನಡದ ಭಾಷೆಯಲ್ಲಿ ಆ ಕೈವಲ್ಯ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಅದ್ಭುತವಾದ ಸಾಹಿತ್ಯ. ಆ ಪುಸ್ತಕವನ್ನು ಹೊತ್ತು ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರು ಮಡಿವಾಳೇಶ್ವರ ಅಜ್ಜನ ಕಡೆಗೆ ಹೋಗ್ತಾರೆ. ಎಷ್ಟು ಚಾಣಾಕ್ಷರು ಸಿದ್ಧಾರೂಢ ಅಜ್ಜವರು ಅಂದ್ರೆ ನಮ್ಮ ಅಪ್ಪವ್ರು ಯಾವಾಗ್ಲೂ ಹೇಳುತ್ತಿದ್ರು, ಲಕ್ಷ ದೀಪೋತ್ಸವಕ್ಕೆ ಎಲ್ಲಾ ಭಕ್ತರು ತಂದು ಪಣಿತ್ಯಾಗ ಎಣ್ಣೆ ಹಾಕಿದ್ರ ಅವ್ರು ದೀಪ ಹಚ್ಚಿ ಹಂಗ ಮನಿ ಕಡೆಗೆ ಹೊಂಟ್ರ ಸಿದ್ಧಾರೂಢ ಅಜ್ಜವ್ರು ಡಬ್ಬಿ ಹಿಡ್ಕೊಂಡು ಬರೋರು ಅಂತ. ಡಬ್ಬಿ ಹಿಡ್ಕೊಂಡು ಬಂದು ಆ ಪಣಿತ್ಯಾಗಿಂದ ಎಲ್ಲ ಎಣ್ಣೆ ತಕ್ಕೊಳ್ಳೋರಂತ. ಎಣ್ಣೆ ತಕೊಂಡು ಯಾಕೆ ಅಜ್ಜ ಹಿಂಗ್ ಮಾಡಾಕತಿ, ನಾಳೆ ಬಿರಂಜಿ ಅನ್ನ ಮಾಡಕ್ ಬರ್ತದೆ, ಇಲ್ಲೇನ್ ಬರೀ ಉರಿದು ಹೋಗ್ಬಿಡ್ತೈತಿ ಅಂತಿದ್ರ. ಎಂಥ ವ್ಯವಹಾರ ಕೌಶಲ್ಯತೆ ಹೆಂಗದ, ವ್ಯವಹಾರ ಕೌಶಲ್ಯತೆ ಹೆಂಗದ. ಭಾವುಕ ಭಕ್ತರು ಎಣ್ಣೆಯನ್ನು ಸುರಿದು ದೀಪ ಹಚ್ಚಿ ಹೋಗಲ್ರಕ್ಕ, ಆದ್ರೆ ಬರುವಂತ ಭಕ್ತರಿಗೆ ಎದುರೊಳಗನೆ ಬಿರಂಜಿಯನ್ನು ಮಾಡಿ ಉಣಿಸ್ಬೇಕು ಅನ್ನುವಂಥ ಅವರ ವ್ಯವಹಾರ ಪ್ರಜ್ಞೆ. ಆ ಗ್ರಂಥ ಅವ್ರ ಕೈ ಒಳಗೆ ಸಿಕ್ಕಿತ್ತು, ಅದನ್ನು ಓದಿದ್ರು, ತಮಗ ಆನಂದ ಆಗಿತ್ತು, ನಾನ ಎಲ್ಲರಿಗೂ ಉಪದೇಶವನ್ನು ಮಾಡಿಬಿಟ್ರಾಯ್ತು ಅಂತ ಗ್ರಂಥ ಉಪದೇಶವನ್ನು ಆರಂಭ ಮಾಡಲಿಲ್ಲ. ಈ ಗ್ರಂಥಕ್ಕೆ ಒಬ್ಬ ಅನುಭಾವಿ ಆಶೀರ್ವಾದವನ್ನು ಪಡಿಬೇಕು ಅಂತ ಗರಗದ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ. ಮಡಿವಾಳ ಶಿವಯೋಗಿ ಎಲ್ಲಿ ಬೇಡ್ತಾರೆ, ಇಂಥದ್ದೊಂದು ನಿಜಗುಣಿಯ ಸಾಹಿತ್ಯ ಕನ್ನಡದಲ್ಲಿ ಐತಿ, ಇದನ್ನ ಮುಮುಕ್ಷುಗಳಿಗೆ ಉಪದೇಶ ಮಾಡ್ಲೇವು ಬೇಡ ಅಂತ ಅವರನ್ನು ಕೇಳಿದಾಗ ಗರಗದ ಅಜ್ಜವರು ಮುಂದೆ ಕುಂಡ್ರಿಸಿಕೊಂಡು ಪರಮಾರ್ಥ ಗೀತೆಯನ್ನ ಆಲಿಸಿದರು, ಪರಮಾನುಭವ ಬೋಧೆಯನ್ನ ಆಲಿಸಿದರು, ಪರಮಾರ್ಥ ಪ್ರಕಾಶಿಕೆಯನ್ನ ಆಲಿಸಿದರು. ಇದನ್ನೆಲ್ಲವನ್ನು ಕೇಳಿದ ಬಳಿಕ ಆ ಗ್ರಂಥಗಳನ್ನ ತನ್ನ ತಲೆ ಮೇಲೆ ಹೊತ್ತು ಗರಗದ ಅಜ್ಜ ಹೇಳಿದಂತ, ಸಿದ್ದಪ್ಪ ಇಂಥದ್ದೊಂದು ಸಾಹಿತ್ಯ ಕನ್ನಡದೊಳಗೆ ಐತಿ ಅಂತ ನನಗೆ ಮೊದ್ಲ ಗೊತ್ತಾಗಿದ್ರ ಕಾಶಿಗೆ ಹೋಗಿ 12 ವರ್ಷ ನನ್ನ ಆವಿಷ್ಯ ಹಾಳು ಮಾಡ್ಕೊಂತಿದ್ದಿಲ್ಲೋ, ಇದ್ರಾಗನ ಮುಕ್ತಿ ಐತಿ, ಇದರಿಂದನ ನನ್ನ ನಾಡಿನ ಜನ ಮುಕ್ತರಾಗ್ಲಿ ಅಂತ ಗರಗದಜ್ಜವರು ಉಪದೇಶವನ್ನು ಮಾಡಿದ್ರು. ಅಷ್ಟು ಅಪರೂಪವಾಗಿರುವಂತ ಸಾಹಿತ್ಯ ಅಂದ್ರೆ ಅದು ಕನ್ನಡದ ಉಪನಿಷತ್ತು. ಕ್ರಮಬದ್ಧವಾಗಿ ಕ್ರಮ ಸಮುಚ್ಚಯವನ್ನು ಹೇಳುತ್ತದೆ ನಿಜಗುಣರ ಗ್ರಂಥ. ಹಿಂಗದೆ ನಿತ್ಯ ಕರ್ಮವ ಮಾಡಲು ತುಂಗ ಧರ್ಮ ವಿವರ್ಧನ, ಮಂಗಳಮಯ ಧರ್ಮದಿಂ ದುಷ್ಕೃತಿಯ ಭಂಗವಂತಾಗೆ, ಮೋಹಿಪ ಚಿತ್ತ ನಿರ್ಮಲವು ಅದರಿಂದೆ ಮತ್ತೆ ಸಂಸ್ಕೃತಿ ದೋಷ ದರ್ಶನ ಮತ್ತದರಿಂದ ವೈರಾಗ್ಯವದು ತಾನೆ. ಕ್ರಮ ಕ್ರಮ ಕ್ರಮ. ಬರೇ ತತ್ವಮಸಿ ಮಹಾವಾಕ್ಯ ಶ್ರವಣ ಮಾಡಿದ ತಕ್ಷಣನೇ ಮುಕ್ತಿ ಅಂತ ಹೇಳುವುದಿಲ್ಲ.
ಆ ತತ್ವಮಸಿ ಮಹಾವಾಕ್ಯ ಅಂತರಂಗಕ್ಕೆ ಇಳಿದು ಈ ಶರೀರ ನಾನಲ್ಲ, ಇಂದ್ರಿಯ ನಾನಲ್ಲ, ಮನಬುದ್ಧಿ ಚಿತ್ತ ಅಹಂಕಾರಗಳು ನಾನಲ್ಲ, ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಕೋಶಗಳು ನಾನಲ್ಲ, ಜಾಗ್ರ ಸ್ವಪ್ನ ಸುಷುಪ್ತಿ ಅವಸ್ಥಾತ್ರಯಗಳು ನಾನಲ್ಲ, ಇದೆಲ್ಲ ನಾನಲ್ಲ ಅನ್ನುವಂಥದ್ದು ಅವನ ಆಳಕ್ಕೆ ಇಳಿಬೇಕಾಗಿತ್ತು. ಅಂದ್ರೆ ಅವ ಮೊದಲು ಅಂತಃಕರಣ ಶುದ್ಧನಾಗಿರಬೇಕು. ಅವ ಮನಸ್ಸು ಶುದ್ಧಿ ಇಲ್ದನ ಇದನ್ನ ಯಾವ್ದರ ಪಡ್ಕೊಂತೀನಿ ಅಂತ ಹೋದ್ರೆ ಏನೂ ಆಗುವುದಿಲ್ಲ. ಮನಸ್ಸು ಶುದ್ಧಿ ಇಲ್ಲದವರು ಏನೇ ಮಾಡ್ಬೇಕಂತ ಹೊರಟ್ರು ಅದು ಗುರುಕೃಪೆ ಪಡಿಲಿಕ್ಕೆ ಸಾಧ್ಯ ಇಲ್ಲ, ಮುಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ತತ್ವಮಸಿ ಮಹಾವಾಕ್ಯ ಶ್ರವಣ ಅದು ಒಂದೇ ಆದ್ರೆ ನಮಗೆ ಮುಕ್ತಿ ಆಕೈತೆ ಅಂತ ಹಂಗಲ್ಲ. ಅದು ಆಗಬೇಕಾಗಿತ್ತು ಅಂದ್ರೆ ಹಿಂಗದೆ ನಿತ್ಯ ಕರ್ಮವ ಮಾಡಲು ಪೂಜಾ ಪಾಠ ಜಪ ತಪಗಳನ್ನ ಮಾಡಲೇಬೇಕು. ನಿತ್ಯ ಕರ್ಮವನ್ನು ಹಿಂಗದೆ ಮಾಡಲು ತಪ್ಪಲಾರ್ದಂಗ ಅದನ್ನು ಮಾಡಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಮುಖ ತೊಳ್ಕೊಳ್ಬೇಕು, ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಬೇಕು. ನಾನು ಬ್ರಹ್ಮ ಅದಿನಂತ ತಿಂಗಳುಗಟ್ಲಿ ಜಳಕ ಮಾಡ್ಲಿಲ್ಲ ಅಂದ್ರೆ ಮುಂದ್ ಮಗ್ಲು ಯಾರು ಕುಂಡ್ಲಾರ್ದಂಗ ಆಕೈತಿ, ಬ್ರಹ್ಮ ಒಬ್ಬ ಕುಂಡಿರ್ಬೇಕಾಕೈತಿ. ಆಮೇಲೆ ಹಂಗಾಗೋದಿಲ್ಲ. ನಿತ್ಯ ಕರ್ಮ ಅಂದ್ರೆ ಸ್ನಾನ, ನಿತ್ಯ ಕರ್ಮ ಅಂದ್ರೆ ಪೂಜೆ, ನಿತ್ಯ ಕರ್ಮ ಅಂದ್ರೆ ಜಪ. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ನಮ್ಮ ಅಪ್ಪವ್ರು ಏನ್ ಹೇಳೋರು, ಎದ್ದ ತಕ್ಷಣನೇ ಸ್ನಾನ ಮಾಡಿದ್ರಿ ಅಂದ್ರೆ ಎಲ್ಲಾ ಜಂಜಾಟ ಮರೆತು ಪೂಜಾ ಕೂಲಿಗೆ ಹೋಗಿ 5 ನಿಮಿಷರ ಕುಂತು ನೀವು ಓಂ ನಮಃ ಶಿವಾಯ ಮಂತ್ರ ಅಂದು ಬಂದ್ರಿ ಅಂದ್ರೆ ಸಾಕು, ಮುಂದೆ ನೀನ್ ಎಷ್ಟು ರೊಕ್ಕ ಸಂಪಾದನೆ ಮಾಡಿದೆ ಅಂತ ಪರಮಾತ್ಮ ಕೇಳಂಗಿಲ್ಲ. ಎಷ್ಟು ಸರಿ ಓಂ ನಮಃ ಶಿವಾಯ ಅಂದಿ ಅನ್ನೋ ಲೆಕ್ಕಾವ ತೆಗಿತಾನ. ಅದಕ್ಕೆ ನೀ ಮೊದಲು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಮೊದಲು ಓಂ ನಮಃ ಶಿವಾಯ. ಶಿಕಾರೋಚ್ಚಾರ ಮಾತ್ರೇಣ ಬಹಿರ್ನಿರ್ಯಾಂತಿ ಪಾತಕಾಹ ಪುನಃ ಪ್ರವೇಶ ವಿದ್ಯಾಚ ವಕಾರೋ ಎಂ ಕವಾಟವ. ಶೀ ಅಂದ್ರೆ ಸಾಕು, ಉಸಿರೆಲ್ಲ ಹೊರಗೋಗ್ತದೆ. ವ ಅನ್ನುವಂತ ಅಕ್ಷರ ತುಟಿಯನ್ನ ಮುಚ್ಚುತ್ತದೆ. ನಾವು ಮಾಡಿದ ಪಾಪಗಳನ್ನೆಲ್ಲ ಹೊರಗೆ ಹಾಕಿ ನಮಗೆ ಪಾಪ ಒಳಗೆ ಬಾರದಂತೆ ಈ ಮಾಂಸಮಯ ಶರೀರವನ್ನ ಮಂತ್ರಮಯ ಶರೀರವನ್ನಾಗಿ ಮಾಡುವಂತ ದಿವ್ಯ ಶಕ್ತಿ ಅದು ಪರತರ ಮುಕ್ತಿಗೆ ಉಪಾಯವಾದ ಶಿವಮಂತ್ರದಲ್ಲಿರುವ ಕಾರಣದಿಂದ ನಮಃ ಶಿವಾಯ ನಮಃ ಶಿವಾಯ. ಇದು ನಿತ್ಯ ಕರ್ಮ. ಇನ್ನ ನೈಮಿತ್ತಿಕ ಕರ್ಮಗಳಂತದಾವ, ಅವನು ತಪ್ಪಿಸ್ಬಾರ್ದು. ನೈಮಿತ್ತಿಕ ಕರ್ಮ ಅಂದ್ರೆ ಏನ್ರಿ? ಲಗ್ನ, ಮನ್ಯಾಗ ಲಗ್ನ ಕಾರ್ಯ ಬರ್ತಾವಲ್ಲ, ಅವೇನ್ ದಿವಸ ನಡೀತಾವನ್ರಿ? ಲಗ್ನ ವರ್ಷಕ್ಕೊಮ್ಮೆ ಅಕ್ಕವನ್ ಆಗೋದಿಲ್ಲ. ಅವು ನಿಮಿತ್ತ, ಯಾವಾಗೂ ಒಮ್ಮೆ. 2 ಮಕ್ಕಳಿದ್ವು ಅಂದ್ರೆ ಅವ್ರ ಜೀವನದಾಗ 2 ಮದುವೆ ಹಾಕಿರ್ತವ್ರ ಮನ್ಯಾಗ. ಒಂದು ಮನಿ ಕಟ್ಟ್ಯಾರಂದ್ರೆ ಹಗಲೇ ಮನಿ ಕಟ್ತಾರ, ಯಾವಾಗಾರ ಒಮ್ಮೆ ಮನಿ ಕಟ್ತಾರ. ಮನಿ ಕಟ್ಟಿದಲ್ಲಿ ಹೇಳಿದ್ರಂದ್ರೂ ತಪ್ಪಿಸ್ಬಾರ್ದು, ಮದುವೆಗೆ ಹೇಳಿದ್ರಂದ್ರೂ ತಪ್ಪಿಸ್ಬಾರ್ದು, ಯಾರ ಸತ್ತಾರಂದ್ರೂ ತಪ್ಪಿಸ್ಬಾರ್ದು. ಯಾಕ? ಇರ್ಲಿ ಇವತ್ತು ಒಂದ್ ದಿವ್ಸ ಇಡ್ರಿ, ಅವನು ನಾಳೆ ಬಂದ ನಾ ಹೋಗಿರ್ತೀನಿ ಅಂದ್ರೆ ಇಡ್ತಾರನ್ರಿ ಅವ್ರು? ಅದೇನ್ರಿ? ಅದು ನೈಮಿತ್ತಿಕ ಕರ್ಮ. ಅದು ನೈಮಿತ್ತಿಕ ಕರ್ಮ. ಈ ತಪಸ್ಸು ಅನ್ನೋದೇನ ಇದು ನೈಮಿತ್ತಿಕ ಕರ್ಮ. ಅಪ್ಪುಗಳ ಹಿಂಗ ಕೂತು ಬಿಡ್ರಿ ಸಾಕಂತೇಳಿ ಅಂದ್ರೆ ಹಿಂಗ ಕುಂಡ್ರಕಾಕೈತೆ, ಆಗೋದಿಲ್ಲ. 63 ದಿವಸಕ್ಕೆ ಈ ಕರ್ಮಗಳು ಮುಗಿತಾವ. ಇದು ನೈಮಿತ್ತಿಕ ಕರ್ಮ. ನಿತ್ಯ ಕರ್ಮಗಳನ್ನು ಮಾಡಬೇಕು, ನೈಮಿತ್ತಿಕ ಕರ್ಮಗಳನ್ನು ಮಾಡಬೇಕು. ನೈಮಿತ್ತಿಕ ನಿತ್ಯ ಕರ್ಮಗಳನ್ನ ಯಾರು ನಿತ್ಯದಲ್ಲಿ ಹಿಂಗದೆ ಮಾಡುವರೋ ಅವರು ಅಂತಃಕರಣ ಶುದ್ಧಿ ಉಳ್ಳವರಾಗ್ತಾರೆ. ದಿವಸ ನಮಃ ಶಿವಾಯ ಅನ್ನೋದ್ರಿಂದ, ಪೂಜಾ ಮಾಡೋದ್ರಿಂದ ಅಂತಃಕರಣ ಶುದ್ಧಿ ಆಗ್ತದೆ. ಅಂತಃಕರಣ ಶುದ್ಧಿ ಆಯ್ತು ಅಂದ್ರೆ ಹರಿದಾಡುವಂತಹ ಮನಸ್ಸು ನಿಲ್ತದೆ. ಆಲಿ ನಿಂದಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿ ನಿಲುವಡೆ ಮನವು ನಿಲ್ಲುವುದು, ಮಲವು ನಿಲುವಡೆ ಬ್ರಹ್ಮತಾನೇಕವಾಗುವುದು. ಮನಸ್ಸು ನಿಲ್ಬೇಕು. ಮನಸ್ಸು ನಿಲ್ಬೇಕು ಅಂದ್ರೆ ಕಣ್ಣು ಆಲೆಗಳು ನಿಲ್ಬೇಕು. ಕಣ್ಣು ಆಲೆಗಳು ದೇವ ಮೂರ್ತಿಯನ್ನು ನೋಡ್ತಾ ಕಣ್ಣು ನಿಂತು ಅಂದ್ರೆ ನಮ್ಮ ಉಸಿರಾಟ ನಿಲ್ತದೆ. ಉಸಿರಾಟ ನಿಂತಿತು ಅಂದ್ರೆ ಮನಸ್ಸು ನಿಲ್ತದೆ. ಮನಸ್ಸು ನಿಲ್ತು ಅಂದ್ರೆ ಅಲ್ಲಿ ಚಾಂಚಲ್ಯ ತಾನೇ ಹೋಗಿ ಬಿಡ್ತದೆ. ವಿಕ್ಷೇಪ ದೋಷ ನಾಶ ಆಗ್ತದೆ. ವಿಕ್ಷೇಪ ದೋಷವು ಹೋಯ್ತು, ಮಲದೋಷವು ಹೋಯ್ತು ಅಂದಾಗ ಆಗ ಸದ್ಗುರುಗಳು ಉಪದೇಶ ಮಾಡುವಂತ ತ್ವಂ ಬ್ರಹ್ಮಾಸಿ, ನೀನು ಬ್ರಹ್ಮನಲ್ಲದೆ ಮತ್ತೇನು ಅಲ್ಲ ಅನ್ನೋ ಉಪದೇಶ ಮಾಡಿದಾಗ ಅದು ನಮ್ಮ ಅಂತರಂಗಕ್ಕೆ ಇಳಿತದೆ ಅನ್ನೋದು ಬಹಳ ಮಹತ್ವದಿಂದದೊಂದು ಅಪರೂಪತರವಾಗಿರುವಂಥ ಸಾಹಿತ್ಯ. ಅದು ಶ್ರೀಮನ್ ನಿಜಗುಣ ಶಿವಯೋಗಿಗಳ ಕೈವಲ್ಯ ಸಾಹಿತ್ಯ. ಬಹಳ ಸಂತೋಷ. ತಾವೆಲ್ಲರೂ ಮುಂದೆ ಇನ್ನು ಊರಿಗೆ ಹೋಗೋರಿದ್ದೀರಿ. 12:30 ನಮ್ಮ ಸಮಯ. ಮುಂದೆಲ್ಲರೂ ಪ್ರಸಾದ ಮಾಡಿ ಊರಿಗೆ ಹೋಗ್ಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮ ಭಕ್ತರು ಬಹಳ ದೊಡ್ಡವರು. ಯಾಕಂದ್ರೆ
ನಮ್ಮ ಗುರುಗಳಿಗೆ ನಾನೇನು ನಡೀತಿದ್ದೀನಿ ಬಹುತರವಾಗಿ ಇವ್ಯಾವು ನಿಮ್ಮ ಇಚ್ಛೆಗಳಲ್ಲ, ನಿಮ್ಮ ಇಚ್ಛೆಗಳಲ್ಲ. ನಮ್ಮ ಭಕ್ತರು ಏನಂತಾರೆ ಬಿಜಾಪುರದವ್ರು, 63 ದಿವಸ ಅಲ್ಲೇ ಇದ್ದು ಬಿಟ್ರೆ ನಮ್ಮ ಮಟ್ಟದ ಹೆಂಗ್ರಿ ಇಲ್ಲಿ ಗತಿ? ಅವ್ರಿಗೆ ಅವ್ರ ಕಷ್ಟ, ಅವರ ಪ್ರೀತಿ ಅದು ನಮ್ಗೆ ಅರ್ಥ ಆಗ್ತದೆ. ಆದರೆ ನಿಮ್ಮೆಲ್ಲರ ಪ್ರೀತಿ ಎಷ್ಟು ದೊಡ್ಡದೋ ನನ್ನ ಗುರುಗಳು ನನಗೆ ಉಪದೇಶ ಮಾಡಿದಂಥ 4-6 ಮಾತುಗಳು ಅದಕ್ಕಿಂತಲೂ ಮುಗಿಲು. ನಮ್ಮ ಅಪ್ಪವ್ರು ಯಾವಾಗಲೂ ಹೇಳೋರು, ಮಠ ಕಟ್ತಾರಪ್ಪ, ಕಟ್ಟಿದ ಮಠಗಳು ಬೀಳುತ್ತಾವ. ನಮ್ಮ ಅಪ್ಪವ್ರು ಯಾವಾಗಲೂ ದೊಡ್ಡಪ್ಪವ್ರು ಕಟ್ಟಿದ ಮಠ ಯಾವುದು ಅಂದರೆ ಗ್ರಂಥದ ಮಠ. ಆ ಪುಸ್ತಕಗಳನ್ನ ನಿನ್ನ ಮರಿ ಅಂತ ತಗೊಂಡಿದ್ದು ಪ್ರಸಂಗ ಬಂದಾಗ ನಾವು ನಿಮಗೆ ಗೊತ್ತದು, ನಿನ್ನ ಮರಿ ಅಂತ ಸ್ವೀಕಾರ ಮಾಡಿದ್ದು ಎದಕ್ಕಂದ್ರೆ ನೀನು ಇಂಗ್ಲಿಷ್ ಭಾಷೆ ಬಲ್ಲವದಿದಿ. ನಮ್ಮ ದೊಡ್ಡ ಗುರುಗಳದು ಅಂಥ ದೊಡ್ಡ ಸಾಹಿತ್ಯ ಅದ. ನಾನು ಅದನ್ನು ಮಾಡಬೇಕು ಅಂತ ಶತಪ್ರಯತ್ನ ಮಾಡಿದ್ರು ನನ್ನ ಕಡೆಯಿಂದ ಆಗಲಿಲ್ಲ. ಆದರೆ ನನ್ನ ಮರಿ ನೀನು ಮಾಡ್ತಿ ಅನ್ನುವಂಥ ವಿಶ್ವಾಸದೊಂದಿಗೆನೇ ನೀನು ಈ ಮಠಕ್ಕೆ ನಾನು ಮರಿ ತಗೊಂಡಿನಿ ಅಂತ ನಮ್ಮ ಗುರು